ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ನಾನು ನಮ್ಮ ಚರ್ಚಲ್ಲಿ ಒಂದು ಮಗುವಿಗೆ ಪವಿತ್ರ ಪರಮಪ್ರಸಾದ ಸ್ವೀಕಾರ ಮಾಡಿದ ದಿನ, ಅದರ ಫಂಕ್ಷನಿಗೆ ಹೋಗ್ತಾ ಇದ್ದೇವೆ. ನಾನು ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ದೇನೆ. ಸುಲಭ ರೀತಿಯಲ್ಲಿ ಹೇಗೆ ಪಲಾವ್ ಮಾಡೋದಂತ ಹೇಳಿ ಅದರಲ್ಲಿ ನೋಡಿ ನಿಮಗೆ ಕಲಿಬಹುದು. ವೀಕ್ಷಕರೇ ನೋಡಿ, ಈ ಮಗುವಿಗೆ ಪವಿತ್ರ ಪರಮ ಪ್ರಸಾದ ಇವತ್ತು ಆ ಫಂಕ್ಷನಿಗೆ ಹೋಗಿ ಬನ್ನಿ. ಇವತ್ತು ಬೆಳಿಗ್ಗೆ ನಾನು ಇದು ಪಲಾವ್ ಮಾಡಿದ್ದು ನೋಡಿ. ಪಲಾವಿಗೆ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಮತ್ತು ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಹೂವು ಅದರದ್ದು, ಮತ್ತು ಬಿರಿಯಾನಿ ಸೊಪ್ಪು ನೋಡಿ. ಇದು 3 ಕಪ್ ನಾನು ಬಿರಿಯಾನಿ ಅಕ್ಕಿ ತೆಗೆದುಕೊಂಡಿದ್ದೇನೆ. ಮತ್ತು ಅಷ್ಟು ನಿನ್ನೆ ಇದು ನೆನೆ ಹಾಕಿದ ಬಟಾಣಿ ತೆಗೆದುಕೊಂಡಿದ್ದೇನೆ ನೋಡಿ. ಇದು ಕ್ಯಾರೆಟ್ ಮತ್ತು ಬೀನ್ಸು ಕಟ್ ಮಾಡಿ ಇಟ್ಟಿದ್ದೇನೆ ಅದಕ್ಕೆ ಹಾಕಲಿಕ್ಕೆ ನೋಡಿ. ಕುಕ್ಕರಲ್ಲಿ ಎಣ್ಣೆ ಇಟ್ಟಿದ್ದೇನೆ, ಅದಕ್ಕೆ ಈರುಳ್ಳಿ ಹಾಕಬೇಕು ಫ್ರೈ ಮಾಡಲಿಕ್ಕೆ. ಮೊದಲು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಮತ್ತೆಲ್ಲ ಒಟ್ಟಿಗೆ ಹಾಕಿದರೆ ಆಯಿತು. ಗೋಡಂಬಿ, ಬಿರಿಯಾನಿ ಸೊಪ್ಪು, ಮತ್ತು ದ್ರಾಕ್ಷಿ, ಚಕ್ಕೆ, ಲವಂಗ, ಹೂವು ಅದರದ್ದು ಅದೆಲ್ಲ ಒಟ್ಟಿಗೆ ಹಾಕಿದರೆ ಆಯಿತು. ಬಿರಿಯಾನಿ ಸೊಪ್ಪು ಎಲ್ಲ ನೋಡಿ ಒಟ್ಟಿಗೆ ಹಾಕ್ತಾಯಿದ್ದೇನೆ. ಹೀಗೆ ಮಾಡಿದರೆ ವೀಕ್ಷಕರು ತುಂಬ ಒಳ್ಳೆಯದಾಗ್ತದೆ, ರುಚಿಯಾಗ್ತದೆ. ಅದು ಸ್ವಲ್ಪ ಫ್ರೈ ಆಗಬೇಕು, ಎಲ್ಲ ಸ್ವಲ್ಪ ಒಂದು ಕೆಂಪು ಬಣ್ಣಕ್ಕೆ ಬರಬೇಕು ಸ್ವಲ್ಪ ನೋಡಿ. ಅದಕ್ಕೆ ನಾನು ಕಟ್ ಮಾಡಿದ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿದೆ. ಇನ್ನು ಬಟಾಣಿ ಹಾಕ್ತೀನಿ. ಇದು ನಾನು ನಿನ್ನೆ ನೆನೆ ಹಾಕಿದ್ದೇನೆ, ಇವತ್ತು ಅದನ್ನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಬಟಾಣಿ, ಕ್ಯಾರೆಟ್ ಎಲ್ಲ, ಬೀನ್ಸ್ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮತ್ತು ನಾನು ಬಿರಿಯಾನಿ ಅಕ್ಕಿ ತೊಳೆದಿಟ್ಟಿದ್ದೇನೆ, ಈಗ ಹಾಕ್ತೇನೆ. ಅದಕ್ಕೆ ನಾನು 3 ಕಪ್ಪು ಅಕ್ಕಿ ತೆಗೆದುಕೊಂಡಿದ್ದೆ. ಆ ಕಪ್ಪಲ್ಲಿ 3 ಕಪ್ ಅಕ್ಕಿ ನೋಡಿ. ಇನ್ನು ಅದೇ ಕಪ್ಪಲ್ಲಿ 3 ಕಪ್ಪಿಗೆ 6 ಕಪ್ಪು ನೀರು ಹಾಕ್ತೇನೆ. 1 ಕಪ್ಪಿಗೆ 2 ಕಪ್ಪು ನೀರು. ಅದರಲ್ಲಿ 1 ಕಪ್ ಬಿರಿಯಾನಿ ಅಕ್ಕಿಗೆ 2 ಕಪ್ಪು ನೀರು ಹಾಕಬೇಕು. 3 ಕಪ್ಪಿಗೆ 6 ಕಪ್ಪು ನೀರು ಹಾಕ್ತಾಯಿದ್ದೇನೆ. ಹೆಚ್ಚು ಹಾಕಬಾರ್ದು, ಕಡಿಮೆ ಕೂಡ ಹಾಕಬಾರ್ದು. ಯಾಕಂದರೆ ಅದು ಒಣಗಿದರೆ ಕುಕ್ಕರು ತಳ ಹಿಡಿತದೆ. ಜಾಸ್ತಿ ಆದರೆ ಅದು ಒಳ್ಳೆಯದಾಗೋದಿಲ್ಲ. ಇದು ಪಲಾವ್ ಒಳ್ಳೆಯದಾಗೋದಿಲ್ಲ ನೋಡಿ. ಅದಕ್ಕೆ ನೀರು ಹಾಕಿದೆ ನಾನು. ಇನ್ನೂ ರುಚಿಯ ತಕ್ಕ ಉಪ್ಪು ಹಾಕಬೇಕು. ಕಲ್ಲರು ಸ್ವಲ್ಪ ಸ್ವಲ್ಪ ಹಳದಿ ಅರಸಿನ ಬೆರೆಸಬೇಕು ನೋಡಿ. ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕ. ಇನ್ನೂ ಚೆನ್ನಾಗಿ ಬೆರೆಸಿ ಬೇಯಿಸಲಿಕ್ಕೆ ಇಡ್ತದೆ ನೋಡಿ. ಬೆಂದಾಗಿದೆ, 3 ವಿಸಿಲ್ ಆಗಿದೆ. 3 ವಿಸಿಲ್ ಮತ್ತು ಒಂದು 5 ನಿಮಿಷ ಕೂಡ ಇಡಲಿಲ್ಲ, ನಾನು ತೆಗೆದಿದ್ದೇನೆ ನೋಡಿ. ಈ ಬಾಣಲೆಗೆ ಹಾಕ್ತಾಯಿದ್ದೇನೆ ನೋಡಿ. ಎಷ್ಟು ಚೆಂದ ಬಂದಿದೆ ನೋಡಿ, ಒಳ್ಳೆಯದಾಗಿದೆ. ಟೇಸ್ಟ್ಗಳು ಒಳ್ಳೆ ಬಂದಿದೆ. ನೀವು ಕೂಡ ಹೀಗೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾಗ್ತದೆ, ಬೇಗ ಕೂಡ ಆಗ್ತದೆ. ಮತ್ತು ಈಗ ಒಳ್ಳೆಯದು ಇದು ಮಾಡಿದರೆ, ಬೇಸಿಗೆ ಕಾಲ ಎಲ್ಲ ತಂಪಾಗ್ತದೆ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ.